ರಾತ್ರಿ ಸುಖವಾಗಿ ನಿದ್ರೆ ಮಾಡಲಾಗುತ್ತಿಲ್ಲವೇ? ತಲೆ ಕೂದಲು ಉದುರುತ್ತಿದೆಯೇ? ನೆರಿಗೆ ಬರ್ತಾ ಇದೆ. ಚರ್ಮದಲ್ಲಿ ನೆರಿಗೆ ಸುಕ್ಕುಗಟ್ತಾ ಇದೆ. ತಲೆ ಕೂದಲು ಬೆಳ್ಳಗಾಗುತ್ತಿದೆಯೇ? ಅದಕ್ಕೆಲ್ಲವೂ ಒಂದೇ ಮದ್ದು. ಇಲ್ಲಿದೆ ಆ ಮದ್ದಿನ ವಿಷಯ. ಆ ಮದ್ದಿನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅಂದರೆ ಅಜೀರ್ಣ, ಗ್ಯಾಸ್ ಟ್ರಬಲ್ಲು ಮುಂತಾದ ಎಲ್ಲದಕ್ಕೂ ಇದು ಒಂದು ರೀತಿಯಲ್ಲಿ ಮದ್ದು. ಆದರೆ ನಾವು ದಿನವೂ ಇದನ್ನು ಬಳಸ್ತಾ ಇದ್ದೇವೆ. ಆದರೆ ಅದರ ಮಹತ್ವವನ್ನು ನಾವು ಆದರೆ ಅದು ಯಾವ ರೀತಿಯಲ್ಲಿ ಅದನ್ನು ಬಳಸಿದಾಗ ನಮಗೆ ಅದರ ಉಪಯೋಗ ಬರುತ್ತದೆ ಎಂಬುದು ಸಹ ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ಆದ್ದರಿಂದ ಇವತ್ತು ನಾನು ಅಂತಹ ಒಂದು ಔಷಧಿಯ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳಬೇಕು. ಇದನ್ನು ಔಷಧಿ ಅಂತ ಹೇಳೋಕ್ಕಾಗೋದಿಲ್ಲ. ಇದು ಅಡಿಗೆಗೆ ಬಳಸುವಂಥ ವಸ್ತು. ಆದ್ದರಿಂದ ಅದನ್ನು ಅಡಿಗೆಗೆ ಅಂದರೆ ತರಕಾರಿಗೆ ನಾವು ಸೇರಿಸೋಣ. ತರಕಾರಿ ಸೊಪ್ಪುಗಳ ಜೊತೆಯಲ್ಲಿ ಸೇರಿಸೋಣ. ಸೊಪ್ಪು ತರಕಾರಿಗಳಲ್ಲಿ ಬಳಸುವಂತಹ, ಎಲ್ಲರೂ ಬಳಸುವಂತಹ ಒಂದು ಗಿಡದ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಹಂಚಿಕೊಳ್ಳ ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮಗೆ ವಿಶೇಷವಾದ ಒಂದು ತರಕಾರಿ ಅಥವಾ ಅಡಿಗೆಗೆ ಬಳಸುವಂಥ ವಸ್ತುವಿನ ಬಗ್ಗೆ, ಅದರಲ್ಲಿರುವ ಔಷಧೀಯ ಗುಣಗಳ ಬಗ್ಗೆ ತಿಳಿಸಬೇಕೆಂದಿದ್ದೇನೆ. ಅಂದರೆ ಎಲ್ಲರೂ ಬಳಸುವಂಥದ್ದು, ಎಲ್ಲ ಕಡೆಯೂ ಬೆಳೆಯುವಂಥದ್ದು ಆದಂತಹ ಈ ಗಿಡದ ಬಗ್ಗೆ, ಇದರಲ್ಲಿರುವ ಅಡಗಿರುವಂತಹ ಔಷಧೀಯ ಗುಣಗಳ ಬಗ್ಗೆ, ಅದನ್ನು ಯಾವ ರೀತಿ ಉಪಯೋಗಿಸಿದಾಗ ನಮಗೆ ಅದರ ಉಪಯೋಗ ಹೆಚ್ಚಾಗುತ್ತದೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಅದರ ಮಹತ್ವ ಅರ್ಥ ಆಗೋದು. ಆದ್ದರಿಂದ ಅದನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಹೇಳಿದೆ, ನಿಮಗೆ ಯಾವಾಗಲ ಏನು ಅಂತ ನಿಮಗೆ ಈಗ ಕುತೂಹಲ ಮೂಡಿರಬಹುದು. ಹೌದು, ಆ ಕುತೂಹಲ ತಣಿಸುವಂತಹ ಕೆಲಸವನ್ನು ಈಗ ಮಾಡ್ತೇನೆ. ಇದು ನಮ್ಮ ನಿಂಬೆ ಸಸ್ಯ ವರ್ಗಕ್ಕೆ ಸೇರಿದಂತಹ ಒಂದು ಗಿಡ. ಅಂದರೆ ಇದು ಪ್ರತಿ ಮನೆಯಲ್ಲೂ ಅಡಿಗೆಯಲ್ಲಿ ಹೆಚ್ಚಾಗಿ ಬಳಸುತ್ತಾ ಬರ್ತಾರೆ. ಅದೇ ನೋಡಿ, ನಮ್ಮ ಕರಿಬೇವಿನ ಸೊಪ್ಪು ಅದರಲ್ಲಿ ಅಡಗಿರುವ ಮಹತ್ವವನ್ನು ಅರಿಯದೆ ನಾವು ಅಡಿಗೆಗೆ ಬಳಸಿದ ಮೇಲೆ ಬೀಸಿ ಒಗೆದಂಗೆ ತೆಗೆದು ಹಾಕ್ತೇವೆ. ಕೆಲವರು ತಿನ್ನುತ್ತಾರೆ, ಕೆಲವರು ಬಿಸಾಕ್ತಾರೆ. ಆದರೆ ಅದರ ಮಹತ್ವವನ್ನು ಅರಿತಿಲ್ಲ. ಎಲ್ಲೆಲ್ಲೂ ಸಿಗುವಂಥದ್ದು. ಹೆಚ್ಚಿಗೆ ಅದು ಭಾರತದಲ್ಲೇ ಕಂಡು ಬಂದರೂ ಸಹ ಪ್ರಪಂಚದ ಎಲ್ಲ ಕಡೆಯಲ್ಲೂ ಈಗ ಆ ಸಸ್ಯವನ್ನು ಬೆಳೆಸ್ತಿದ್ದಾರೆ. ಬೇವು, ಅದರಲ್ಲಿ ಫೋಲಿಕ್ ಆಸಿಡ್ ಹೆಚ್ಚಾಗಿದೆ. ಹಾಗೆಯೇ ಅದರಲ್ಲಿ ನಾವು ಫೈಬರ್ ಇದೆ. ಅದರಲ್ಲಿ ಒಂದು ರೀತಿಯ ತೈಲ ಅಥವಾ ಎಣ್ಣೆಯ ಅಂಶ ಕಡಿಮೆ ಪ್ರಮಾಣದಲ್ಲಿದೆ. ಇದೆಲ್ಲವೂ ಸಹ ನಮ್ಮ ದೇಹಕ್ಕೆ ಅನುಕೂಲಕರವಾದಂತಹ ಔಷಧೀಯ ಗುಣವನ್ನು ಹೊಂದಿದೆ. ಅಂದರೆ ಯಾವುದೇ ಒಂದು ಎಲೆಯನ್ನು ನಾವು ಅಗಿದು ತಿಂದಾಗ ಅದರಲ್ಲಿರುವಂತಹ ಇಂತಹ ಅಂಶಗಳು ನಮ್ಮ ದೇಹವನ್ನು ಸೇರಿ ನಮಗೆ ಅದರಿಂದ ಆಗುವಂತಹ ಹೆಚ್ಚಿನ ಉಪಯೋಗಗಳು ಸಿಗುತ್ತದೆ. ದೇಹದ ಸುಕ್ಕುಗಟ್ಟುವಿಕೆಯನ್ನು ತಡೆಯುತ್ತದೆ, ಚರ್ಮ ರೋಗವನ್ನು ತಡೆಯುತ್ತದೆ. ಹಾಗೆಯೇ ಜೀರ್ಣ ಶಕ್ತಿಯನ್ನು ಹೆಚ್ಚಿಸುತ್ತೆ. ನಾವು ಕೆಲವರಿಗೆ ಊಟ ಮಾಡಿದ ಕೂಡಲೇ ವಾಶ್ರೂಮಿಗೆ ಹೋಗ್ಬೇಕನ್ಸುತ್ತದೆ, ಅಂಥವರಿಗೂ ಇದು ಹೆಚ್ಚಿನ ಉಪಯುಕ್ತವಾದಂತಹ ಒಂದು ಔಷಧ. ಹಾಗೆಯೇ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಮಕ್ಕಳು ದಿನವೂ ಇದರನ್ನು ಬಳಸುವುದರಿಂದ ಸ್ಕೂಲಿಗೆ ಹೋಗುತ್ತಿರುವಂತಹ, ಪಾಠ ಕಲಿತಿರುವಂತಹ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗುವಂತಹ ಒಂದು ಗುಣವೂ ಇದಕ್ಕಿದೆ. ಅಂದರೆ ಇದನ್ನು ಅರೆದು ನೆಲ್ಲಿಕಾಯಿ ಗಾತ್ರದ ಉಂಡೆ ಮಾಡಿ ಅದನ್ನು ದಿನವೂ ಬೆಳಿಗ್ಗೆ ಬರಿ ಹೊಟ್ಟೆಯಲ್ಲಿ ನುಂಗುತ್ತಾ ಬಂದರೆ ಅವರಿಗೆ ದೈಹಿಕವಾಗಿ ಹಲವು ರೀತಿಯ ಉಪಯೋಗಗಳಾಗುತ್ತದೆ. ಅಂದರೆ ನೆಲ್ಲಿಕಾಯಿ ಗಾತ್ರದ ಉಂಡೆಯನ್ನು ನೀವು ಅದನ್ನು ನುಂಗಬೇಕು. ಅದು
ನಮ್ಮ ದೇಹದೊಳಗೆ, ನಮ್ಮ ಜೀರ್ಣಾಂಗದೊಳಗಿನ ಎಲ್ಲ ಕಲ್ಮಶಗಳನ್ನು ಹೊರಗೆ ಹಾಕುತ್ತದೆ. ಹಾಗೆಯೇ ನಮ್ಮ ದೇಹಕ್ಕೆ ಬೇಕಾದ ರಕ್ತವನ್ನು ಹೆಚ್ಚಾಗಿ ಉತ್ಪಾದನೆ ಮಾಡುವಂತೆ ಪ್ರಚೋದಿಸುತ್ತದೆ. ಅದರಲ್ಲಿರುವಂತಹ ತೈಲ, ಆ ಸಣ್ಣ ಪ್ರಮಾಣದಲ್ಲಿ ಇರುವಂತಹ ಒಂದು ಎಣ್ಣೆ ಅಂಶ, ಅದು ನಮ್ಮ ಚರ್ಮದ ಸುಕ್ಕನ್ನು ನಿವಾರಿಸಿ. ಹಾಗೆ ಅಕಾಲಿಕವಾದ ನೆರೆ, ಅಂದರೆ ನಮ್ಮ ಕೂದಲು ಬೆಳ್ಳಗಾಗುವುದನ್ನು, ಯಾವುದು ಈಗ ಸಣ್ಣ ಮಕ್ಕಳಿಗೆ ಒಂದು 10-15 ವರ್ಷ ವಯಸ್ಕಳಿಗೂ ಸಹ ತಲೆ ಕೂದಲು ಬೆಳ್ಳಗಾಗುವಂತಹ ಸಮಸ್ಯೆ ಇರುತ್ತದೆ. ಅವರಿಗೂ ಸಹ ಇದರಿಂದ ಅದನ್ನು ತಡೆಯುವಂತಹ ಒಂದು ಶಕ್ತಿ ಈ ಔಷಧಿ. ದಿನವೂ ನೆಲ್ಲಿಕಾಯಿ ಗಾತ್ರದಷ್ಟು ಉಂಡೆ ಮಾಡಿ ಅದನ್ನು ನುಂಗಬೇಕು. ಅಂದರೆ ಇದನ್ನು ಅರೆದು ಇದನ್ನಿಗೆ ಏನು ಸೇರಿಸಬೇಕು, ಇದಕ್ಕೆ ನೆಲ್ಲಿಕಾಯಿ ಚಿಟ್ಟನ್ನು ಸೇರಿಸಬೇಕು. ನೆಲ್ಲಿಕಾಯಿ ಚಿಟ್ಟು ಅಂದರೆ ನೆಲ್ಲಿಕಾಯಿ ಒಣಗಿಸಿದ ಚಿಟ್ಟನ್ನು, ಇದನ್ನು ಮತ್ತು ಕಾಳು ಮೆಣಸನ್ನು, ಇಷ್ಟನ್ನು ಸೇರಿಸಿ ಅರೆದು ಅದನ್ನು ನೆಲ್ಲಿಕಾಯಿ ಗಾತ್ರದಷ್ಟು ನೀವು ನುಂಗುತ್ತಾ ಬರಬೇಕು. ಹಾಗೆ ನುಂಗುವುದರಿಂದ ಈಗ ನಾನು ಹೇಳಿದಂತಹ ಗುಣಗಳನ್ನು ನೀವು ಪಡೆಯಬಹುದು. ಹಾಗೆಯೇ ಇದರಲ್ಲಿ ಅಯೋಡಿನ್ ಅಥವಾ ಕಾಪರ್ ಮತ್ತು ಅಯೋಡಿನ್ ಇರುವುದರಿಂದ ರಕ್ತದ ಅಳತೆ ಹೆಚ್ಚಾಗುತ್ತದೆ, ರಕ್ತದ ಪ್ರಮಾಣ ಹೆಚ್ಚಾಗುತ್ತದೆ, ರಕ್ತ ಉತ್ಪತ್ತಿ ಹೆಚ್ಚಾಗುತ್ತೆ. ಕೆರೋಟಿನ್ ಇರುವುದರಿಂದ, ಕೆರೋಟಿನ್ ಹೆಚ್ಚಾಗಿ ಉತ್ಪಾದನೆ ಆಗುವುದರಿಂದ ಕೂದಲು ಕಪ್ಪಾಗುತ್ತದೆ. ಕೂದಲು ಕಪ್ಪಾಗಲು ಹೆಚ್ಚು ಅನುಕೂಲಕರವಾದಂತಹ ಗುಣಗಳು ಈ ಸೊಪ್ಪಿನಲ್ಲಿದೆ. ಅಂದರೆ ಹಳದಿ, ಅಂದರೆ ನಮ್ಮ ಅರಸಿನ ಪುಡಿ, ಕಾಳು ಮೆಣಸು, ಇದನ್ನು ಹಾಕಿ ನಾವು ನೀರಿನಲ್ಲಿ ಕರೆಸಿ, ಅಂದರೆ ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ನಮ್ಮ ಕರಳಿನ, ಅಂದರೆ ಊಟದ ಬದಲು, ಊಟ ಆದಮೇಲೆ ನೀರು ಕುಡಿಯುವ ಬದಲು ಇದನ್ನು ಯಾವುದೋ ಶುಂಠಿ ಮತ್ತು ಕರಿಬೇವಿನ ಸೊಪ್ಪು ಹಾಗೂ ಕರಿಮೆಣಸಿನ ಕಾಳನ್ನು ಹಾಕಿ ಆರಿಸಿದ ನೀರನ್ನು ಕುಡಿಯುವುದರಿಂದ ಜೀರ್ಣಶಕ್ತಿ ಚೆನ್ನಾಗಾಗಿ ಊಟ ಮಾಡಿದ ಮೇಲೆ ಹೆಚ್ಚಿನ ತೃಪ್ತಿ ದೊರೆಯುವಂತಹ ಒಂದು ಸಾಧ್ಯತೆ ಇದೆ. ಇದರಲ್ಲಿ ಅಂತಹ ಔಷಧೀಯ ಗುಣ ಇರುವುದರಿಂದ ದಿನವೂ ಇದನ್ನು ಆ ರೀತಿಯಲ್ಲಿ ಸೇವನೆ ಮಾಡುತ್ತಾ ಬಂದರೆ ಹೊಟ್ಟೆಯಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಹಾಗೆ ನೋಡಿ, ಈ ಸೊಪ್ಪನ್ನು ಅರೆದು ಸ್ವಲ್ಪ ನಮ್ಮ ಹಸಿ ಅರಸಿನವನ್ನು ಸೇರಿಸಿ ಅರೆದು ಅದಕ್ಕೆ ಈ ಮೇಣವನ್ನು ಹಾಕಿ ಸರಿಯಾಗಿ ಮತ್ತೊಮ್ಮೆ ಅರೆದು ಅದನ್ನು ಪಾದಗಳಿಗೆ ಹಚ್ಚುತ್ತಾ ಬಂದರೆ ಕಾಲು ಸೀಳುವುದನ್ನು ತಡೆಯಲು ಸಾಧ್ಯ. ಇದು ಚರ್ಮ ರೋಗಕ್ಕೂ ಉತ್ತಮ, ಡಯಾಬಿಟಿಸ್ಗೂ ಒಳ್ಳೆಯ ಔಷಧಿ, ಕ್ಯಾನ್ಸರನ್ನು ತಡೆಯುವಲ್ಲೂ ಸಹ ಇದರ ಉಪಯೋಗ ಬಹಳ ಉತ್ತಮವಾಗಿದೆ. ಅಂದರೆ ಕಾಳು ಮೆಣಸು, ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಮತ್ತು 2 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಅದನ್ನು ಕಾಯಿಸಿ ದಿನವೂ ಕುಡಿಯುವುದರಿಂದ ಇದು ಅತಿಸಾರವನ್ನು, ಊಟದ ಬಳಿಕ ಬರುವಂತಹ ಹಲವು ರೀತಿಯ ಉಳಿತೇಗು, ಅಂತಹ ತೇಗುಗಳನ್ನು ಎಲ್ಲವನ್ನು ಇದು ಶಮನಗೊಳಿಸುವುದರಿಂದ ಇದು ನಮ್ಮ ಉದರ ರೋಗಗಳಿಗೆ ಹಾಗೂ ನಮಗೆ ನಿದ್ರೆ ಬರಲು ಸಹ ಸಹಾಯವಾಗುತ್ತೆ. ಈಗ ಅದೇ ರೀತಿ ದಿನವೂ ಬೆಳ್ಳುಳ್ಳಿ, 2 ಎಸಳು ಬೆಳ್ಳುಳ್ಳಿ ಹಾಗೂ ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಕಾಳು ಮೆಣಸು ಇವುಗಳನ್ನು ಹಾಕಿ ಕುದಿಸಿದ ನೀರನ್ನು ಆಗಾಗ್ಗೆ ಕುಡಿಯುತ್ತಿರುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಹಾಗೆಯೇ ಸಂಜೆ ಹೊತ್ತು ಇದನ್ನು ಕುಡಿಯುವುದರಿಂದ ರಾತ್ರಿಯಲ್ಲಿ ಬರುವಂತಹ ನಿದ್ರೆಗೆ ಇರುವ ಅಡೆತಡೆಗಳು ದೂರವಾಗಿ, ನಮ್ಮ ಆತಂಕಗಳು ದೂರವಾಗಿ, ಚಿಂತೆಗಳು ದೂರವಾಗಿ ಆರಾಮವಾಗಿ ಮಲಗಿ ನಿದ್ರೆ ಮಾಡಲು ಇದು ಸಹಕಾರಿ ಎಂಬುದು ಹಲವು ರೀತಿಯ ಪ್ರಯೋಗಗಳಿಂದ ತಿಳಿದು ಬಂದಿದೆ. ಇದು ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಕೆಯಾಗುವಂತಹ ಒಂದು ವಸ್ತು. ಇದರಿಂದ ಹಲವಾರು ರೀತಿಯ ಔಷಧಿಗಳನ್ನು ತಯಾರಿಸಲಾಗುತ್ತದೆ. ಅಂದರೆ ಕರಿಬೇವಿನ ಸೊಪ್ಪು ಇದು ಬರೀ ಅಡಿಗೆಗೆ ಮಾತ್ರ ಬಳಸುವಂತಹ ಒಂದು, ರುಚಿಗಾಗಿ ಬಳಸುವಂತಹ ಒಂದು ವಸ್ತುವಲ್ಲ. ಅದು ಆರೋಗ್ಯದ ರೀತಿಯಲ್ಲೂ ಅದು ಹೆಚ್ಚಿನ ರೀತಿಯಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತದೆ. ಅಂದರೆ ರಕ್ತದ ಅಳತೆಯ ಪ್ರಮಾಣ ಹೆಚ್ಚಾಗಲು, ಶುಗರ್ ಅನ್ನಂತಹ ರೋಗಗಳನ್ನು ಕಡಿಮೆ ಮಾಡಲು, ಹಾಗೆಯೇ ನಮ್ಮ ಕರಳಿಗೆ ಸಂಬಂಧಪಟ್ಟಿದ್ದು ಹಾಗೂ ಯಕೃತ್ತಿಗೆ ಸಂಬಂಧಪಟ್ಟಿದ್ದಂತಹ ಸಮಸ್ಯೆಗಳ ನಿವಾರಣೆಯಲ್ಲೂ ಇದರಲ್ಲಿ ಅಡಗಿರುವ ಔಷಧೀಯ ಗುಣಗಳು ಹೆಚ್ಚು ಉಪಯುಕ್ತವೆಂದು ತಿಳಿಯಲಾಗಿದೆ. ಅಂದರೆ ಇದನ್ನು ಯಾವುದೇ ಭಯವಿಲ್ಲದೆ ನಾವು ತೆಗೆದುಕೊಳ್ಳಬಹುದು. ಯಾಕಂದರೆ
ಇದು ನಾವು ಸಾಮಾನ್ಯವಾಗಿ ಬಳಸುವಂತಹ ಒಂದು ತರಕಾರಿಯಾಗಿರುವುದರಿಂದ ಅಥವಾ ಸೊಪ್ಪಾಗಿರುವುದರಿಂದ ಇದನ್ನು ನಾವು ಬಳಸುವುದರಿಂದ ಯಾವುದೇ ರೀತಿಯಲ್ಲೂ ಅಪಾಯಕರವಾದಂತಹ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ಎಂಬುದು ಇದರಲ್ಲಿ ಹೇಳಿರುವಂತಹ ವಿಚಾರಗಳು ನಾವು ಧೈರ್ಯವಾಗಿ ಉಪಯೋಗಿಸಬಹುದು. ಅಂದರೆ ಇದರಿಂದ ಯಾವ ಸೈಡ್ ಎಫೆಕ್ಟ್ಸು ಇರುವುದಿಲ್ಲ. ಅಂದರೆ ನಿದ್ರೆ ಬೇಕಾದವರು ಅದರಲ್ಲಿ ನಾನು ಹೇಳಿದಾಗೆ ಬೆಳ್ಳುಳ್ಳಿ ಹೆಸರು, ಕರಿಬೇವಿನ ಸೊಪ್ಪು ಹಾಗೂ ಕರಿಮೆಣಸನ್ನು ಹಾಕಿ ಕುದಿಸಿ ಆರಿಸಿದ ನೀರನ್ನು ದಿವಸವೂ ಕುಡಿಯುತ್ತಾ ಬಂದರೆ, ಸಂಜೆ ಹೊತ್ತು ಕುಡಿದರೆ ಇದು ನಮ್ಮ ನಿದ್ರೆಗೆ ಅನುಕೂಲಕರವಾಗುತ್ತದೆ ಹಾಗೂ ಕ್ರಿಯಾಶೀಲತೆಯಿಂದ ಕೆಲಸ ಮಾಡುವಂತೆ ಪ್ರಚೋದಿಸುವ ಶಕ್ತಿಯೂ ಇರುವುದರಿಂದ ಮಾರನೇ ದಿನ ಎದ್ದ ಕೂಡಲೇ ನಮಗೆ ಕೆಲಸ ಮಾಡಲು ಉತ್ಸಾಹ ಬರುತ್ತದೆ. ನಿದ್ರೆಗಿಲ್ಲದೆ ಆದಂಥ ಆಯಾಸ ಕಡಿಮೆ ಆಗಿ ನಾವು ಸುಖವಾಗಿ ನಿದ್ರೆ ಮಾಡಿ ಎದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ತೊಡಗಿಕೊಳ್ಳಲು ಇದು ನಮಗೆ ಸಹಕಾರಿಯಾದಂತಹ ಒಂದು ಔಷಧಿ. ಇಂತಹ ಔಷಧಿಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಆದರೆ ನಮ್ಮ ಹಿತ್ತಲ ಗಿಡ ಮದ್ದಲ್ಲ ಎಂಬ ರೀತಿಯಲ್ಲಿ ನಾವು ಅದನ್ನು ಕಡೆಗಣಿಸುತ್ತೇವೆ. ಆಹಾರಕ್ಕೆ ಬೇಕು, ಅಡಿಗೆಗೆ ಬೇಕು, ಅದನ್ನು ತೆಗೆದುಹಾಕೋದು, ಅದನ್ನು ತೆಗೆದುಹಾಕಿಬಿಟ್ಟು ನಾವು ಉಳಿದನ್ನು ತಿನ್ನೋದು ಅದಲ್ಲ. ಇದನ್ನು ಅಗೆದು ತಿಂದಾಗ ಅದರ ಗುಣಗಳು ನಮಗೆ ಸಿಗುತ್ತದೆ. ಕಣ್ಣಿನ ದೃಷ್ಟಿಗೂ ಇದು ಉತ್ತಮವಾದಂತಹ ಹಲವು ರೀತಿಯ ಇದರಲ್ಲಿ ಇರುವಂತಹ ಖನಿಜಾಂಶಗಳು, ಪೋಷಕಾಂಶಗಳು ಎಲ್ಲವೂ ಇರುವುದರಿಂದ ಇದು ನಮ್ಮ ದೇಹಕ್ಕೆ ಬೇಕಾದಂತಹ ಕೆಲವು ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ಇನ್ನು ಮುಂದೆ ಇಂತಹ ಆಹಾರವನ್ನು ಬಳಸುವಾಗ ಇದರಲ್ಲಿ ಔಷಧೀಯ ಗುಣವಿದೆ, ನಮ್ಮ ಇಂತಹ ಸಮಸ್ಯೆಗಳನ್ನು ಇದು ನಿವಾರಿಸುತ್ತದೆ. ದೈಹಿಕ ಸಮಸ್ಯೆಗಳನ್ನು ಹಾಗೂ ಮಾನಸಿಕ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಇದಕ್ಕಿರುವಂತಹ ಮಹತ್ವ ನಾವು ಕಡೆಗಣಿಸಕೂಡದು ಎಂದು ತಿಳಿದುಕೊಂಡು ಇದನ್ನು ನಾವು ದಿನವೂ ಬಳಸುತ್ತಾ ಬಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ನಮ್ಮ ಆರೋಗ್ಯ ಉತ್ತಮಪಡಿಸಲು ಇಂತಹ ಸೂಕ್ಷ್ಮವಾದಂತಹ ಕೆಲವು ಗಿಡಮೂಲಿಕೆಗಳ ಬಗ್ಗೆಯೂ ನಾವು ನಮ್ಮ ಈ ಯೂಟ್ಯೂಬಿನಲ್ಲಿ ಹೇಳುತ್ತಾ ಹೋಗ್ತೇವೆ. ಅದನ್ನು ಸಹ ನೀವು ಇಷ್ಟಪಡ್ತೀರೆಂಬ ಭಾವನೆ ನಮಗಿದೆ. ನಿಮಗೆ ಇಂತಹ ವಿಷಯಗಳು ನಿಮಗೆ ಸಿಗಬೇಕಾದರೆ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.